ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಕೃತ ಮೋಹನ್ ಅಂತ. ನಾನಿವತ್ತು ಇದು ಫಿಶ್ ಮಸಾಲ ಯಾವ ತರ ಮಾಡುವುದಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಬನ್ನಿ, ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಅಷ್ಟಿಗೆ ಫಿಶ್ ಅನ್ನು ಈ ತರ ಕಟ್ ಮಾಡ್ಕೊಳ್ಳಿ, ಆಯ್ತಾ? ಈ ತರ ಇದು ಕಟ್ ಮಾಡೋದು ಯಾಕಂತ ಹೇಳಿದ್ರೆ ಇದು ಮಸಾಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದು ರೆಕಾರ್ಡಿಂಗೇ ಆಗಲಿಲ್ಲ. ನಾನು ಮಾತಾಡಿದ ವಾಯ್ಸೇ ಬರಲಿಲ್ಲ ಮೊನ್ನೆ ವಿಡಿಯೋದಲ್ಲಿ. ವಿಡಿಯೋ ಮಾಡುವಾಗ ಒಂದು ವಾಯ್ಸ್ ರೆಕಾರ್ಡಿಂಗ್ ಆಗಿದೆ ಇಲ್ವಾ ಅಂತ ನಾವು ನೋಡ್ತಾ ಇರೋದು ಮುಖ್ಯ. ತುಂಬಾ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾರೆ, ಲಾಸ್ಟಿಗೆ ರೆಕಾರ್ಡಿಂಗೇ ಆಗಿರಲ್ಲ. ತುಂಬಾ ಬೇಜಾರಾಗ್ತದಲ್ವಾ? ನಾನು ಇದು ಬೂತಾಯಿ ಮೀನು ತಗೊಂಡಿದ್ದೀನಿ. ನಾನು ಬೂತಾಯಿಗೆ ಸ್ವಲ್ಪ ಹುಳಿ ಜಾಸ್ತಿ, ಆಯ್ತಾ? ಮಸಾಲ ಮಾಡಿ ಒಂದು 2 hours ಆದ್ರೂ ಇಡಿ, ಒಳ್ಳೆ ಇಟ್ಕೊಳ್ತದೆ. ಫ್ರಿಜ್ಜಲ್ಲಿ ಯಾರು ಫಿಶ್ ಮಸಾಲ ಹಾಕಿ ಇಡ್ತೀರಿ ಅವರೊಂದು 5 minutes, ಮತ್ತೆ ನೀವು ತವಕ್ಕೆ ಹಾಕುವ ಮೊದಲು ಒಂದು 5 minutes ಮೊದಲು ನೀವು ಹೊರಗೆ ಇಟ್ಕೊಳ್ಬೇಕಾಗ್ತದೆ. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಇಷ್ಟು ದೊಡ್ಡ ಹುಣಸೆ ಹಣ್ಣನ್ನು ಇಷ್ಟು ಗಾತ್ರದ್ದು ಹುಣಸೆ ಹಣ್ಣನ್ನು ಎಣ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಇದು ಬೂತಾಯಿ ಮೀನಲ್ಲ, ಅದಕ್ಕೆ ಇಷ್ಟು ತಗೊಂಡಿದ್ದೇನೆ. ಸ್ವಲ್ಪ ಕಮ್ಮಿ, ಬೇರೆ ಮೀನಾದ್ರೆ ಸ್ವಲ್ಪ ಕಮ್ಮಿ ಹಾಕಿ. ಸ್ವಲ್ಪ ನೀರು ತಗೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಇಚ್ಕೋಬೇಕು, ಆಯ್ತಾ? ಫಿಶ್ ಫ್ರೈಗೆ ಏನೆಲ್ಲ ಬೇಕಂತ ಹೇಳಿದ್ರೆ ಚಿಲ್ಲಿ ಪೌಡರ್, ಆದ್ಮೇಲೆ ಟರ್ಮರಿಕ್ ಪೌಡರ್, ಟ್ಯಾಮರಿಂಡ್, ಆದ್ಮೇಲೆ ಇದು ಯಾವುದು ಲೆಮನ್, ಕರಿಪತ್ತ ಲೀವ್ಸು, ಗ್ರೀನ್ ಚಿಲ್ಲಿ, ಆದ್ಮೇಲೆ ಗಾರ್ಲಿಕ್, ಆದ್ಮೇಲೆ ಜಿಂಜರ್, ಆದ್ಮೇಲೆ ಮೇನ್ ಆಗಿ ಫಿಶ್, ಆಯ್ತಾ? ಆದ್ಮೇಲೆ ಒಂದು ಎಗ್ ಸಹ ಹಾಕೊಳ್ಳಿ. ಎಗ್ ಮತ್ತೆ ಕಾರ್ನ್ ಫ್ಲೋರ್ ಬೇಕಾದವ್ರು ಹಾಕೊಳ್ಳಿ, ಅದು ಆಪ್ಷನಲ್, ಆಯ್ತಾ? ಎಗ್ ಒಂದು ಹಾಕೊಳ್ಳಿ, ಇಲ್ಲಾಂದ್ರೆ ಅದೇನಾಗ್ತದೆ ಹೇಳಲ್ಲ, ತವದಲ್ಲಿ ಗಟ್ಟಿ ಇಟ್ಕೊಳ್ತದೆ, ಹೊಡಿ ಆಗ್ತದೆ ಮತ್ತೆ ಫಿಶ್ ಅಲ್ವಾ. ಅದಕ್ಕೆ ಎಗ್ ಹಾಕೊಂಡ್ರೆ ಅದು ಒಳ್ಳೆ ಇದಾಗ್ತದೆ, ಅದು ಹೊಡಿ ಆಗಲ್ಲ. ಡ್ರೆಸ್ ಎಲ್ಲ ಆಯ್ತು. ಸ್ವಲ್ಪ ಅರ್ಧ ಲೆಮನ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಿಂಡಿ, ಆದ್ರೆ ಎಷ್ಟು ಬೇಕಂತಿಲ್ಲ, ಆಲ್ರೆಡಿ ಹುಳಿ ಹಾಕಿದ್ದೇವಲ್ಲ. ಒಂದು ಇದು ಹಾಕಿದ್ದೀನಿ ನೋಡಿ, ಇಷ್ಟು ಹಾಕಿದ್ದೀನಿ ನಾನು. ಅದ್ರ ಸೀಡೆಲ್ಲ ಬಿದ್ರೆ ತೆಗೀರಿ, ಅದು ಕೈ ಬರ್ತದೆ. ಇದ್ರಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ, ಅರ್ಧ ಲೆಮನ್ ಅಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಇದ್ರಲ್ಲಿ ಸೀಡೆಲ್ಲ ಬಿದ್ರೆ ಅದನ್ನು ತೆಗೀರಿ. ಇದಕ್ಕೆ ನಾನು ಕರಿಪತ್ತ ಲೀವ್ಸ್ ಒಂದು ಇಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿ, ಆಯ್ತಾ? ಕರಿಪತ್ತ ಲೀವ್ಸ್ ಚೆನ್ನಾಗಿ ಕಟ್ ಮಾಡಿ ಹಾಕಿ ನೋಡಿ, ಇಷ್ಟು ಹಾಕ್ತಿದ್ದೀನಿ ಕರಿಪತ್ತ ಲೀವ್ಸ್, ಆಯ್ತಾ? ಆದ್ಮೇಲೆ ಗ್ರೀನ್ ಚಿಲ್ಲಿ ಒಂದು 3 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಇಲ್ಲ ಬಿದ್ರೆ 2, ಖಾರ ಕಮ್ಮಿ ಬೇಕು 2 ಹಾಕೊಳ್ಳಿ. ಒಂದು 3 ಹಾಕೊಳ್ತಿದ್ದೇನೆ ಗ್ರೀನ್ ಚಿಲ್ಲಿ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ, ಆಯ್ತಾ? ಆದ್ಮೇಲೆ ಜಿಂಜರ್ ಮತ್ತೆ ಗಾರ್ಲಿಕ್ ಒಂದು ಇಷ್ಟು ಹಾಕೊಳ್ತಿದ್ದೀನಿ, ಇಷ್ಟು ಪ್ರಮಾಣದಲ್ಲಿ ಹಾಕೊಳ್ತಿದ್ದೀನಿ ಗಾರ್ಲಿಕ್. ಇದನ್ನು ಚೆನ್ನಾಗಿ ಕುಟ್ಬೇಕು. ನಮ್ದು ಕುಟ್ಟುವುದು ಇದೆಲ್ಲಿದೆ, ಚೆನ್ನಾಗಿ ಕುಟ್ಬೇಕು. ಫಿಶ್ ನಾನು ಬೂತಾಯಿ ತಗೊಂಡಿದ್ದೀನಿ, ಆಯ್ತಾ? ಬೂತಾಯಿ ನೋಡಿ, ಇದನ್ನು ಚೆನ್ನಾಗಿ ಕುಟ್ಟಬೇಕು. ಜಿಂಜರ್ ಮತ್ತೆ ಗಾರ್ಲಿಕ್ ಎರಡನ್ನು ಒಟ್ಟಿಗೆ ಕುಟ್ಟೋದು. ಇದು ಜಿಂಜರ್ ಮತ್ತೆ ಗಾರ್ಲಿಕ್ ಉಂಟಲ್ಲ, ಅದು ಬಾಯಿಗೆ ಸಿಗ್ಬೇಕು, ಆಗ ಟೇಸ್ಟ್ ಒಳ್ಳೆ ಬರ್ತದೆ. ನಾವು ಟೇಸ್ಟ್ ಎಲ್ಲ ಹಾಕಿದ್ರೆ ಸಣ್ಣ ಇರ್ತದಲ್ಲ, ಅಷ್ಟು ಒಳ್ಳೆ ಬರಲ್ಲ ನೋಡಿ. ಈ ತರ ಇಷ್ಟು ಇದು ಮಾಡಿದ್ದೇನೆ, ಜಾಸ್ತಿ ನಾನು ಇದು ಹೊಡಿ ಮಾಡಲಿಲ್ಲ. ಇದು ಇಷ್ಟೇ ನೋಡಿ, ಇದನ್ನು ಹಾಕ್ತಿದ್ದೇನೆ, ಜಾಸ್ತಿ ಹೊಡಿ ಮಾಡಲಿಲ್ಲ ನಾನು. ಜಿಂಜರ್ ಗಾರ್ಲಿಕ್ ಇದಕ್ಕೇನು ಹೇಳೋದು, ಕ್ಯೂಮಿನ್ ಸೀಡ್, ಕನ್ನಡದಲ್ಲಿ ಜೀರಿಗೆ ಹೇಳ್ತಾರೆ ಅಲ್ವಾ? ಜೀರಿಗೆ ಒಂದು 1/4 ಸ್ಪೂನ್ ಅಷ್ಟು ಹಾಕೊಳ್ಳಿ. 1/4 ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನ್ ಅಷ್ಟು, ಇಷ್ಟು 1/4 ಸ್ಪೂನ್, ಆಯ್ತಾ? ಜಾಸ್ತಿ ಹಾಕೊಳ್ಳೋದಿಲ್ಲ. ನೆಕ್ಸ್ಟ್ ಕೋರಿಯಂಡರ್ ಒಂದು 1/4 ಸ್ಪೂನ್, ಕೊತ್ತಂಬರಿ, ಆಯ್ತಾ?
ಕೊತ್ತಂಬರಿ ಒಂದು 1/4 ಸ್ಪೂನ್ ಹಾಕಿ ಇದನ್ನು ಹಾಗೆ ಕುಟ್ಟಿ ಹಾಕಿ ಆಯ್ತಾ. ಇದು ಸಣ್ಣ ಆಗ್ಬಾರ್ದು, ಕುಟ್ಟಿ ಹಾಕಿ ಚೆನ್ನಾಗಾಗ್ತದೆ. ಇದು ಅಡುಗೆದು ವಿಡಿಯೋ ಮಾಡಿರೋ ಉಂಟಲ್ಲ, ನಮಗೆ ಬೇರೆ ಯಾವುದು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಆ ದಿವಸ, ಇದೇ ಒಂದಾಗ್ತದೆ. ಇದು ಅಡುಗೆದು ವಿಡಿಯೋ ಮಾಡೋದು ತುಂಬಾ ಕಷ್ಟನೇ ಯೂಟ್ಯೂಬರ್ಸಿಗೆ. ಇದ್ರಲ್ಲೇ ಹೋಗ್ತದೆ ನಮ್ದು ಟೈಮ್, ಬೇರೆ ಯಾವುದು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ಕಮೆಂಟ್ ಕೊಡಿ, ಶೇರ್ ಮಾಡಿ. ಕೊರಿಯಂಡರ್ ಇಷ್ಟು ಸಣ್ಣ ಮಾಡಿದ್ದೀನಿ, ಜಾಸ್ತಿ ಸಣ್ಣ ಮಾಡಲಿಲ್ಲ ನೋಡಿ, ಪೌಡರ್ ಆಗಲಿಲ್ಲ ನೋಡಿ, ಗರಿ ಗರಿ ಇದೆ. ಬಾಯಿಗೆಲ್ಲ ಸಿಗ್ಬೇಕು ಆಯ್ತಾ, ಇದೆಲ್ಲ ದೊರಗೆ ಸಿಗ್ಬೇಕು ತಿನ್ನುವಾಗ. ಆದ್ಮೇಲೆ ಕುಟ್ಟುದೆಲ್ಲ ಆಯ್ತು. ಯಾವುದೆಲ್ಲ ಕುಟ್ಟಿದ್ದೇನೆ ನಾನು, ಜಿಂಜರ್ ಮತ್ತೆ ಗಾರ್ಲಿಕ್ ಇದನ್ನು ಕುಟ್ಟಿ ಹಾಕಿದ್ದೇನೆ. ಗಾರ್ಲಿಕ್ ಒಂದು ಸಣ್ಣ ಸಣ್ಣ ಗಾರ್ಲಿಕ್ ಹಾಕಿದ್ದು, ಅದೊಂದು 6 ಏನು ಹಾಕಿದ್ದೇನೆ, 6 ಇಲ್ಲದ್ರೆ 5 ಹಾಕಿ ಆಯ್ತಾ, ಸಣ್ಣ ಸಣ್ಣ ಗಾರ್ಲಿಕ್ ಹೆಸರು. ಆದ್ಮೇಲೆ ಜಿಂಜರ್ ಇಷ್ಟೇ ದೊಡ್ಡದು ಹಾಕಿದ್ದು, ಇಷ್ಟು ಬೆರಳದು ಇಷ್ಟು ದೊಡ್ಡ ಜಿಂಜರ್ ತುಂಡು ಹಾಕಿದ್ದೇನೆ. ಜಾಸ್ತಿ ಹಾಕಿದ್ರೆ ಅದು ಕೈ ಆಗ್ತದೆ ಅಲ್ವಾ. ನೋಡಿ ಇಷ್ಟ ಆಯ್ತು. ನೆಕ್ಸ್ಟ್ ಒಂದು ಎಗ್ ಹಾಕಿ, ನೆಕ್ಸ್ಟ್ ಒಂದು ಎಗ್ ಹಾಕಿದ್ದೀನಿ. ಆದ್ಮೇಲೆ ಏನು ಹೇಳುದು, ಟರ್ಮರಿಕ್ ಪೌಡರ್ ಹಾಕ್ಬೇಕಿತ್ತು ಫಿಶ್ಗೆ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಟರ್ಮರಿಕ್ ಪೌಡರ್ ಒಂದು 1/4 ಸ್ಪೂನ್ ಹಾಕಿದ್ದೀನಿ. ನೀವು ಎಷ್ಟು ಬೇಕು ಹಾಕೊಳ್ಳಿ ಆಯ್ತಾ. ಪೆಪ್ಪರ್ ಹಾಕಲಿಲ್ಲ, ಪೆಪ್ಪರ್ ಹಾಕ್ತಾ ಇದ್ದೇನೆ. ಪೆಪ್ಪರ್ ಒಂದು ಎಷ್ಟು 1/4 ಸ್ಪೂನ್, ಈ ಸಣ್ಣ ಸ್ಪೂನಲ್ಲಿ ಒಂದು 1/4 ಸ್ಪೂನ್ ಹಾಕಿ ಆಯ್ತಾ. ಇದು ನಂದು ಸ್ಮಾಲ್ ಸ್ಪೂನು, ಇದರಲ್ಲಿ 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಹಾಕ್ಬೇಕಿಲ್ಲದೆ ಟೇಸ್ಟ್ ಆಗಲ್ಲ. ಪೆಪ್ಪರ್ ಮೇಯ್ನ್, ಫಿಶ್ ಫ್ರೈಗೆ ಪೆಪ್ಪರ್ ಮೇಯ್ನ್ ಹಾಕಿ, ಇಲ್ಲದೆ ರುಚಿ ಬರಲ್ಲ ಆಯ್ತಾ. ನೆಕ್ಸ್ಟ್ ನಾವು ಮೇಯ್ನ್ ಒಂದು ಹಾಕ್ಲಿಲ್ಲ, ಏನು ಹೇಳಿ, ಚಿಲ್ಲಿ ಪೌಡರ್ ಒಂದು ನಾನು 3 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. 1 ಸ್ಪೂನು, 2 ಸ್ಪೂನು, 3 ಸ್ಪೂನ್. ನಾನು ಫುಲ್ ಹಾಕ್ತಿದ್ದೇನೆ. ಎಷ್ಟು ಹಾಕ್ಬೋದು, ಮಸಾಲ ಇದು ಹಾಕಿದ್ದೀರಲ್ವ, 4 ಬೇಕಾದ್ರೆ 4 ಹಾಕ್ಬೋದು. ನನಗೆ ಸಾಕು, ಜಾಸ್ತಿ ಆಗ್ತದೆ. ಬೇಕಾದ್ರೆ 4-5 ಸ್ಪೂನ್ ಹಾಕ್ಬೋದು ಆಯ್ತಾ. ನೀವು ಅದಕ್ಕೆ ನಾನು ಮಾಡಿದ ಪ್ರಮಾಣಕ್ಕೆ ಮಸಾಲದು, ಅದಕ್ಕೆ ಒಂದು 5 ಸ್ಪೂನ್ಸ್ ಹಾಕ್ಬೋದು. ನನಗೆ ಈಗ 3 ಸ್ಪೂನ್ಸ್ ಅಷ್ಟೇ ಹಾಕಿದ್ದೇನೆ. 5 ಸ್ಪೂನ್ ಹಾಕಿದ್ರೆ ನಿಮ್ಗೆ ಎರಡು ಸಲಕ್ಕೆ ಬರ್ತದೆ, 2-3 ಸಲಕ್ಕೆ ಬರ್ತದೆ. ಮೇಯ್ನ್ ಬೇಕಲ್ವಾ ಸಾಲ್ಟ್ ಟೇಸ್ಟಿಗೆ. ಇದು ಇಲ್ಲದಿದ್ರೆ ಟೇಸ್ಟೇ ಆಗಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ತಾರಲ್ಲ, ಅದೇ ತರ ಉಪ್ಪಿಲ್ಲದಿದ್ರೆ ಯಾವುದು ರುಚಿ ಇಲ್ಲ ಅಲ್ವಾ. ನಾವೆಲ್ಲ ಮಾಡಿದ್ ವೇಸ್ಟೇ, ಉಪ್ಪು ಹಾಕದಿದ್ರೆ. ಕೆಲವರಿಗೆ ಉಪ್ಪೆ ತಿನ್ಲಿಕ್ಕಿರಲ್ಲ ಅಲ್ಲ, ಚಪ್ಪೆ ತಿನ್ಲಿಕ್ಕೆ ಇರ್ತದೆ. ಪಾಪ ಅವರು ಯಾವ ತರ ತಿಂತಾರ ಏನು ಫುಡ್ ಅನ್ನು. ನೋಡಿ ನಾನು ಇಷ್ಟ ಹಾಕಿದ್ದೀನಿ, ನೋಡಿ ಟೇಸ್ಟ್ ನೋಡಿ ಹಾಕಿ ಆಯ್ತಾ. ಕೆಲವೊಂದ್ಸಲ ಉಪ್ಪು ಆಗಲ್ಲ, ನಾನು ಇನ್ನೂ ಹಾಕ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಉಪ್ಪು ಜಾಸ್ತಿ ಬೇಕಲ್ಲ ಫ್ರೈಗೆ. ಉಪ್ಪು ಸರಿ ಹಾಕದಿದ್ರೆ ಅದು ಮೀನಿನ ಟೇಸ್ಟೇ ಹೋಗ್ತದೆ, ರುಚಿಯೇ ಬರಲ್ಲ. ಆದ್ಮೇಲೆ ಕಾರ್ನ್ ಫ್ಲೋರ್ ಬೇಕಾದ್ರೆ ಹಾಕಿ, ನಾನು ಬೇಕಂತಿಲ್ಲ, ಸ್ವಲ್ಪ ಒಂದಿಷ್ಟು 1/4 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಆಯ್ತಾ. 1/4 ಸ್ಪೂನ್, ಸ್ವಲ್ಪ ಚಿಟಿಕೆ ಅಷ್ಟು, ಜಾಸ್ತಿ ಇಲ್ಲ. ಅದು ಒಳ್ಳೆ ಆಗಲ್ಲ ಜಾಸ್ತಿ ಹಾಕಿದ್ರೆ ಆಯ್ತಾ. ಕಾರ್ನ್ ಫ್ಲೋರ್ ಬೇಕಾದ್ರೆ ಹಾಕಿ, ಎಗ್ ಹಾಕ್ತಿರಲ್ಲ ಬೇಕಂತಿಲ್ಲ. ಓಕೆ, ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಈ ಎಲ್ಲ ಮಸಾಲ ನಾನು ಹಾಕಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಏನು ಹಾಕ್ಲಿಕ್ಕಿದೆ, ನೆಕ್ಸ್ಟ್ ಏನೂ ಇಲ್ಲ. ಮೇಯ್ನ್ ಆಗಿ ಚಿಲ್ಲಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ 2 ಕಟ್ ಮಾಡಿ. ಅದು ಏನಾಗ್ತದೆ, ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಆಯ್ತಾ. ಆದ್ಮೇಲೆ ನಾನು ಇದು ಜಿಂಜರ್ ಗಾರ್ಲಿಕ್ ಮತ್ತೆ ಕೊರಿಯಂಡರ್ ಮತ್ತೆ ಕ್ಯೂಮಿನ್ ಸೀಡ್ ಇದನ್ನು ನಾನು ಕುಟ್ಟಿ ಹಾಕಿದ್ದೀನಿ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ನೀವು ಒಂದ್ಸಲ ಮಾಡಿ ನೋಡಿ ಆಯ್ತಾ ಮನೆಯಲ್ಲಿ. ಇದನ್ನು ಒಳ್ಳೆ ಮಾಡಿ ಕಲಕಿ ನೋಡಿ, ಈ ತರ ದೊರಗಿದೆ ನೋಡಿ, ಎಲ್ಲ ಸಿಗ್ತದೆ. ಇದಕ್ಕೆ ಕರಿಪತ್ತ ಲೀವ್ಸ್ ಸಹ ಹಾಕಿದ್ದೇನೆ. ಇದು ಬಾಯಿಗೆ ಸಿಗ್ಬೇಕು ಮಸಾಲ ಆಯ್ತಾ. ಕಾಯಿಸುವಾಗ ಸ್ವಲ್ಪ ನೀರು ಬೇಕಾದ್ರೆ ಹಾಕೊಳ್ಳಿ, ದಪ್ಪ ಆಗಿದೆ ನೋಡಿ. ವಿಡಿಯೋ ಮಾಡುವಾಗ ಎಲ್ಲರನ್ನೂ ಗಮನಿಸಬೇಕು. ನಿಮಗೆ ಇದು ನಾನು ಮಾಡೋ ಐಟಮ್ ನಿಮ್ಗೆ ಕಾಣಿಸ್ತದ ಇಲ್ವಾ ಅಂತ ನೋಡ್ಬೇಕು ಅಲ್ವಾ.
ಎಲ್ಲಾನು ಗಮನಿಸ್ಬೇಕು. ಬರೀ ಮುಖ ಕಾಣ್ತಿದ್ರೆ ನಿಮ್ಗೆ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ, ಏನೆಲ್ಲ ಮಸಾಲ ಹಾಕಿದ್ದೀನಿ ಅಂತ. ಇದನ್ನು ಒಂದೊಂದ್ಸಲ ತೋರಿಸ್ಬೇಕಾಗ್ತದೆ ನಿಮಗೆ. ಒಂದೊಂದ್ಸಲ ಮರ್ತು ಹೋಗ್ತದೆ. ನನ್ನ ವಿಡಿಯೋ ಬರ್ತಾ ಇರ್ತದೆ ಅದ್ರಲ್ಲಿ, ಇದು ಮಸಾಲದು ವಿಡಿಯೋನು ಬರಲ್ಲ. ಕೆಳಗೆ ಇಟ್ಟಿರ್ತೀನಿ ನಾನು, ಕೆಳಗೆ ಇದು ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ ಫಿಶ್ ಇದು ಮಾಡ್ತಿದ್ದೀನಿ, ಮಸಾಲ ಹಾಕ್ತಿದ್ದೀನಿ. ಎಲ್ಲ ಒಂದ್ಸಲ ನನ್ನ ಚಾನಲ್ಗೆ ಕಮೆಂಟ್ ಕೊಡಿ. ನಾನು ಎಲ್ಲಿಯವಳು ಅಂತ ಗೊತ್ತಿರ್ಬೋದು ನಿಮಗೆ. ನಾನು ಮಂಗಳೂರು ಉಡುಪಿಯವಳು. ನನ್ನ ಅಮ್ಮನ ಮನೆ ಇರೋದು ಉಡುಪಿ, ನಾನು ಮಂಗಳೂರು. ನನ್ನ ಅತ್ತೆ ಮನೆ ಇರೋದು ಮಂಗಳೂರು. ನಾನು ರಾಜು ಪೂಜಾರಿ ಅವಳ ಮಗಳು, ಆಯ್ತಾ? ರಾಜು ಪೂಜಾರಿ. ನನ್ನ ಅಪ್ಪನ ಹೆಸರು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗೋದು. ಯಾಕೆ ನನಗೆ ಗೊತ್ತಿಲ್ಲ. ಇದು ಮಸಾಲ ಉಂಟಲ್ಲ, ನಮಗೆ 2 ಸಲಕ್ಕೆ ಸಾಕಾಗ್ತದೆ. ಉಡುಪಿಯವರು ಮತ್ತು ಮ್ಯಾಂಗ್ಳೂರವರು ಎಲ್ಲರೂ ನನ್ನ ಚಾನಲ್ಗೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಂಗ್ಳೂರವರು ಅಂತಲ್ಲ, ಇಡೀ ವರ್ಲ್ಡಲ್ಲಿ ಯಾರೆಲ್ಲ ನೋಡ್ತಿದ್ದಾರೆ, ಆಯ್ತಾ? ಇಡೀ ವರ್ಲ್ಡಲ್ಲಿ ಅಲ್ಲಿ ಸ್ವಲ್ಪ ಜನ ನೋಡ್ತಿದ್ದಾರೆ. ಎಲ್ಲದಕ್ಕಿಂತ ಮೊದಲಾಗಿ ಉಡುಪಿ ಮಂಗಳೂರವರು, ನಾನು ನಿಮ್ಮ ಊರಿನವಳೇ, ನನಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಂಗಳೂರಿನವಳು ಹೌದು, ಉಡುಪಿಯವಳು ಹೌದು. ಯಾವ ಕಡೆಯಲ್ಲಿ ಜನ ನನ್ನ ಚಾನಲ್ ನೋಡ್ತಿದ್ದೀರಿ ನೀವೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ. ಮಸಾಲ ಹಾಕೊಳ್ಳಿ, ಆಯ್ತಾ? ನಾನು ನಿಮಗೆ ಮಾತಾಡ್ತಾನೆ ಇದ್ದೀನಿ, ಫಿಶ್ ತೋರಿಸ್ತಿಲ್ಲ. ಯಾವುದು ಚೆನ್ನಾಗಾಯ್ತು ಅದನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಈ ಥರ ನಂದು ಚಿಕನ್ ಪದಾರ್ಥ ಇದೆಲ್ಲ ಮಾಡಿದ್ದಿದೆ, ನೀರು ದೋಸೆ, ಚಿಕನ್ ಪದಾರ್ಥ ಅದೆಲ್ಲ ಪ್ಲೇಸ್ಟೋರಲ್ಲಿ ಇದೆ, ಕುಕ್ಕಿಂಗ್ ವಿಡಿಯೋ ಅಂತ, ಆಯ್ತಾ? ಕುಕ್ಕಿಂಗ್ ಅದು ಪ್ಲೇಸ್ಟೋರ್ ಇದೆ, ಅದನ್ನು ಓಪನ್ ಮಾಡಿ. ಅದರಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಇದೆ, ಆಯ್ತಾ? ಅದನ್ನು ನೋಡಿ. ಅದಲ್ಲದೆ ನಂದು ಕಾಮಿಡಿ ವಿಡಿಯೋಸ್ ತುಂಬ ಹಾಕಿದ್ದೀನಿ, ಕಾಮಿಡಿ ಶಾರ್ಟ್ಸ್ ಹಾಕಿದ್ದೀನಿ. ಆದಮೇಲೆ ಮ್ಯೂಸಿಕ್ ಅದು ಲಾಂಗ್ ವಿಡಿಯೋಸ್ ಹಾಕಿದ್ದೀನಿ, ಆಯಿತಾ? ಆದಮೇಲೆ ನಂದು ಎಡಿಟಿಂಗ್ ವಿಡಿಯೋಸ್ ನಾನು ತುಂಬ ಹಾಕಿದ್ದೀನಿ. ಎಡಿಟಿಂಗ್ ಮಾಡಿ ಮ್ಯೂಸಿಕ್ ಅದು ಎಡಿಟಿಂಗ್ ವಿಡಿಯೋಸ್ ಹಾಕಿದ್ದೀನಿ. ನಾನು ಓನಾಗಿ ಎಡಿಟ್ ಮಾಡಿದ್ದು ವಿಡಿಯೋ, ಅಂದರೆ ಅದಕ್ಕೆ ಸೀನೆಲ್ಲ ನಾನೇ ಎಡಿಟ್ ಮಾಡಿ ಹಾಕಿದ್ದು. ಯೂಟ್ಯೂಬ್ ಅಂದರೆ ಈಸಿ ಇಲ್ಲ, ಕಷ್ಟ ಇದೆ. ಒಂದು ಮ್ಯೂಸಿಕ್ ಅದು ಇದು ಮಾಡಬೇಕಂತಿದ್ರು ಕೆಲವರು ಹಾಗೆ ಹಾಕಿ ಬಿಡ್ತಾರೆ. ನಾನು ಕೆಲವೊಂದು ವಿಡಿಯೋ ಎಡಿಟ್ ಮಾಡಿ ಹಾಕಿಟ್ಟಿದ್ದೀನಿ. ಅಂದರೆ ಅವರದು ಮ್ಯೂಸಿಕ್ ಅವ್ರದ್ದು ಇರ್ತದೆ, ಆದರೆ ಅದರದ್ದು ಒಳಗೆ ವಿಡಿಯೋ ಇರ್ತದಲ್ಲ, ಅದೆಲ್ಲ ನಾನೇ ಇದು ಕ್ರಿಯೇಟ್ ಮಾಡಿ ಹಾಕಿದ್ದು. ಅದೆಲ್ಲ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಅದು ಇರಲಿ, ಈಗ ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೀನಿ, ನಿಮಗೆ ಸಿಟ್ಟು ಬರ್ತಿರ್ಬೋದು. ಓಕೆ, ಕುಕ್ಕಿಂಗ್ ವಿಡಿಯೋದಲ್ಲಿ ಫಿಶ್ ಫ್ರೈ ಮಸಾಲ ಆಗಿದೆ ನೋಡಿ. ನೆಕ್ಸ್ಟ್ ಇದು ಫ್ರೈ ಮಾಡಬೇಕು. ರವೆ ಇಟ್ಕೊಂಡಾದ್ಮೇಲೆ ಕೊಕೊನಟ್ ಆಯಿಲ್ ಹಾಕೊಳ್ಳಿ. ಇದು ಕರಿಪತ್ತಲ್ಲಿ ಒಂದು ಇಷ್ಟ ಆಗಿದೆ. ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಒಂದ್ಸಲ ಎಲ್ಲರೂ ಒಂದ್ಸಲ ನನ್ನ ವಿಡಿಯೋ ಯಾರೆಲ್ಲ ವಾಚ್ ಮಾಡಿದ್ದೀರಿ ಒಂದ್ಸಲ ಸಬ್ಸ್ಕ್ರೈಬ್ಗೂ ತುಂಬ ಥ್ಯಾಂಕ್ಸ್.